ಗಿಲ್ಲಿ ನಟ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಹೇಳ್ರಪ್ಪ. ಅವ್ರಿಗೂ ಅದು ಗೊತ್ತಿಲ್ಲ ನಾನು ಚೆನ್ನಾಗಿ ಆಡ್ತಿದ್ದೀನ ಇಲ್ವೋ ಅನ್ನೋದು ಪಾಪ. ಇನ್ನೊಂದು ಚೂರು ಅಲ್ಲಿ ಇರಿಟೇಷನ್ ಮಾಡಿದೆ. ಕೆಲವು ಈಗ ಸುದೀಪ್ ಅಣ್ಣನು ಇದು ತುಂಬಾ ಜಾಸ್ತಿ ಆಗ್ತಿದೆ ಅಂತ ಅವ್ರಿಗೂ ಇಂಟು ಕೊಟ್ರು ಮೊನ್ನೆ ಶನಿವಾರ. ಕರೆಕ್ಟ್. ಟಾಸ್ಕ್ ಅಲ್ಲಿ ತರಲೆ ಮಾಡ್ತಿರೋದು ಎಲ್ಲ ಚೆನ್ನಾಗಿದೆ ಮ್ಯಾಮ್ ನಮ್ಮ ಪ್ರಕಾರ. ಬಟ್ ನಾವು ಅದೇ ಅಂತೀವಿ, ನೀನು ಯಾವ ಟೀಮಲ್ಲಿ ಇದೆ ಅದು ಸಾಧ್ಯನೇ ಇಲ್ಲ ಗೆಲ್ಲಕ್ಕೆ ಅಂತ. ಕಾಕತಾಳಿ ಅದು ಹಂಗೇನು ಕೂಡ ಆಗಿದೆ, ಅದಕ್ಕೆ ಅವ್ನ ಕಾರಣ ಅಲ್ಲ. ಅಶ್ವಿನಿ ಮತ್ತೆ ಜಾಹ್ನವಿ ಅವರಿಗೆ ಒಂದಷ್ಟು ಆಟದ ವಿಚಾರವಾಗಿ ಅವ್ರು ಆಡೋ ಪದಗಳ ವಿಚಾರವಾಗಿ ಹೊರಗಡೆ ತುಂಬಾ ನೆಗೆಟಿವ್ ಆಗಿದೆ. ಇದ್ರ ಸುಳಿವು ಸ್ವಲ್ಪನಾರು ಅವ್ರಿಗೆ ಇದೆಯಾ? ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ, ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ಮೇಡಮ್ ನಿಜವಾಗ್ಲೂ ಒಂದು ಚೂರಲ್ಲಿ ಏನೂ ಗೊತ್ತಿಲ್ಲ ನನಗೆ. ಇಲ್ಲಿ ಬಂದಾಗನೇ ನನ್ನ ವೈಫ್ ಹೇಳೇ ಗೊತ್ತು ಒಂಚೂರು ಏನೋ ಈ ತರದ್ದೆಲ್ಲ ಆಗಿ ಸ್ವಲ್ಪ ಲೀಗಲ್ ಪ್ರಾಬ್ಲಮ್ಗಳೆಲ್ಲ ಆಗಿದೆ ಅನ್ನೋದು. ನನ್ನ ಮುಂದೆ ಅದು ನಡೆದೇ ಇಲ್ಲ. ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ನಾನು ಆಕ್ಚುಲಿ ಒಳಗಡೆ ಏನ್ ಅನ್ಕೊಂಡ್ಬಿಟ್ಟಿದ್ದೆ, ನಾನು ರಕ್ಷಿತ್ ಅವ್ರಿಗೆ ಒಂದು ಮಾತಂದಿದ್ದೆ. ಆ ಟೈಮಲ್ಲಿ ಒಂದು ನಮ್ಮ ಟಗರು ಸಿನಿಮಾ ತರದ್ದು ಒಂದು ಡೈಲಾಗ್ ಹೇಳಿದ್ದೆ. ಅಣ್ಣ ಅದೇ ಮೂಮೆಂಟ್ ಅಲ್ಲಿ ಹೇಳೋದು, ಆಚೆ ಕಡೆ ಲೀಗಲ್ ಎಲ್ಲ ಪ್ರಾಬ್ಲಮ್ ಆಗಿದೆ, ತುಂಬಾ ಏನೇನೋ ಆಗಿದೆ, ನೀವು ಅನುಭವಿಸ್ಬೇಕಾಗುತ್ತೆ ಅಂತ. ನಾನು ಒಂದು ಪದ ಅಲ್ಲಿ ನಮ್ಮ ಸಿನಿಮಾ ಡೈಲಾಗ್, ಅದು ಕನ್ನಡ ನಿಘಂಟಲ್ಲಿ ಡಾಲಿ ಅಂದ್ರೆ ಕ್ರೂರಿ ಅಂತ ಅರ್ಥ ಅನ್ನೋದಕ್ಕೆ ನಾನು ಒಂದು ಲೈನ್ ಬಳಸಿರ್ತೀನಿ. ಇದೆಲ್ಲಾದ್ರೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ಎಲ್ಲೋ ಕನ್ನಡಿಗರಿಗೆ ನೋವು ಮಾಡ್ಬಿಟ್ನಾ, ನಾನು ಏನಾದ್ರು ಅಂದ್ಬಿಟ್ನಾ, ಈ ಲೀಗಲ್ ಪ್ರೊಸೀಜರ್ ನನ್ನ ಮೇಲೆ ಹೋಗಿದೆ ಅನ್ನೋ ತರ ಅನ್ಸ್ಬಿಡ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲಿ ನಾನು ತುಂಬಾ ಡೌನ್ ಆಗ್ಬಿಟ್ಟೆ ಮೇಡಮ್. ಆ ಒಂದು ವೀಕು ನಾನು ತುಂಬಾ ಡೌನ್ ಆಗಿದ್ದು. ನಾನು ನಮ್ಗೆ ಈಗ ಅನ್ನ ಹಾಕ್ತಿರೋದೇ ಕನ್ನಡ, ಆಮೇಲೆ ಹುಟ್ಟು ಬೆಳೆದಿದ್ದೆ ಒಂದು ಕನ್ನಡ ಏರಿಯಾದಲ್ಲಿ. ನಮ್ಮ ತಾಯಿಯವರೆಲ್ಲ ಮಂಡ್ಯದವರು, ನಾವು ಬೆಳೆದಿದ್ದು ಬೆಂಗಳೂರು, ಬಟ್ ನಮ್ಮ ಬೇಸೇ ಮಂಡ್ಯದವರು. ನಾನು ಸಿನಿಮಾ ಡೈಲಾಗ್ ಹೇಳಿದ್ದು ಇಲ್ಲೆಲ್ಲೋ ಹಿಂಗ್ ಟಚ್ ಆಗ್ಬಿಡ್ತಾ, ನಾನು ಇಂಥದ್ದೊಂದು ಮಾಡ್ಬಿಟ್ಟ ಅಂತ ನಾನು ಏಕ್ದಮ್ ಡೌನ್ ಆಗಿದ್ದು ಈ ಒಂದೇ ಚಿಂತೆಯಲ್ಲಿ ಮ್ಯಾಮ್. ನಾನು ಆಚೆ ಬಂದ್ಮೇಲೆ ನನ್ಗೆ ಗೊತ್ತಾಗಿದ್ದು ಆ ಥರದ್ದು ಏನಾಗಿದೆ. ಅದು ನಾನು ಹೇಳಿದ ಮಾತಲ್ಲ, ಇವ್ರು ಯಾವುದೋ ಒಂದೇನೋ ಪದ ಬಳಸಿದ್ದಾರೆ ಅಂತೆ, ಅದರಿಂದ ಏನೋ ಆಗಿದೆ ಅಂತ. ಅಲ್ಲಿ ಅಷ್ಟೊತ್ತಿಗೆ ನಾನು ಆ ಬ್ರೇಕ್ ಡೌನು ಕಾರಣ ಆಗ್ಬಿಟ್ಟಿತ್ತು ಮ್ಯಾಮ್. ನೋವಿದೆ, ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ, ನನ್ನ ನಡವಳಿಕೆಗಳಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನನಗೆ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ. ರಕ್ಷಿತಾ ಶೆಟ್ಟಿ ಅವ್ರು ಹೇಗೆ ಆಟ ಆಡ್ತಾ ಇದ್ದಾರೆ ಮ್ಯಾಮ್? ಅದೇ ಈಗ ಆಚೆ ಬಂದಾಗ ಗೊತ್ತಾಯ್ತು ಮ್ಯಾಮ್, ಬ್ಯೂಟಿಫುಲ್ ಆಗಿ ಆಡ್ತಾ ಇದ್ದಾರೆ. ಅವ್ರ ಕನ್ನಡ ತುಂಬಾ ಇಷ್ಟ ಆಗುತ್ತೆ, ಯಾಕಂದ್ರೆ ಅದು ಕನ್ನಡ ಬೇರೆ ತರ ಇದೆಯಲ್ಲ ಮ್ಯಾಮ್. ನಮ್ಮ ಎಲ್ಲದ ಕನ್ನಡ ಬೇರೆ, ಅವ್ರ ಕನ್ನಡ ಬೇರೆ. ನಂಗೆ ಆಚೆ ಬಂದಾಗ ಗೊತ್ತಾಯ್ತು, ಅಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ರಿಷಾ ಗೌಡ ಅವರ ಜಗಳನೇ ಹೊರಗಡೆ ಹೈಲೈಟ್ ಆಗಿರುವಂತದ್ದು. ನೀವು ನೋಡಿದಂತಹ ರಿಷಾ ಹೇಗೆ? ಯಾವ ಜಗಳ ಮೇಡಮ್ ಹೈಲೈಟ್ ಆಗಿರೋದು? ಎಲ್ಲಾ ಜಗಳಗಳು ಅಂದ್ರೆ ರಿಷಾ ಅಂದ್ರೇನೆ ಜಗಳ ಅನ್ನೋ ತರ ಆಗ್ಬಿಟ್ಟಿದೆ. ಅವ್ರಿಗೆ ಹಂಗೆ ನಾವು ಅಲ್ಲಿ ಹೆಸರಿಟ್ಟಿರೋದೇ ಹಂಗೆ, ಅದೇನು ಅರ್ಥನೇ ಇಲ್ಲದೆ ಅಥವಾ ಅವ್ರಿಗೆ ಗೊತ್ತೇ ಆಗದೆ ಏನಕ್ಕೆ ಅಳ್ತಾರೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲ, ಏನಕ್ಕೆ ನಗ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಏನಕ್ಕೆ ಜಗಳ ಆಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಈಗ ನೀನು ಈ ವಾರ ಎಲಿಮಿನೇಟ್ ಆಗ್ತೆ ಅಂದ್ರೂ ಅಳ್ತಾರೆ, ಎಲಿಮಿನೇಟ್ ಆಗಿಲ್ಲ ಬಚಾವಾದೆ ಅಂದ್ರೂ ಅಳ್ತಾರೆ. ಇದು ಅದೇ ಹಾಕತ್ರು ಖುಷಿಗೆ ಹಬ್ಬ ನಾನು ಬಚಾವಾದೆ ಅಂತ ನಗಬೇಕು, ಸಂತೋಷ ಪಡ್ಬೇಕು, ಅಲ್ಲೂ ಅಳ್ತಾರೆ. ನೀನ್ ನಾಮಿನೇಟ್ ಆದಾಗ ಅಳ್ಬೇಕು, ಅಲ್ಲೂ ಅಳ್ತಾರೆ. ಎರಡೂ ಕಡೆ ಹತ್ತಾಗ ಈ ಕನ್ಫ್ಯೂಷನ್ ಎಲ್ಲಾ ವಿಚಾರದಲ್ಲೂ ಅವ್ರ ಮೇಲಿದೆ. ಹೌದು ಕಣೋ, ನೀನ್ ಹೇಳ್ತಾ ಇರೋದು ಕರೆಕ್ಟ್. ಧ್ರುವಂತ್ ಅವರು ರಕ್ಷಿತಾರ ಹಿಂದೆ ಬಿದ್ಬಿಟ್ಟಿದ್ದಾರೆ. ಯಾವಾಗ ನೋಡಿದ್ರು ರಕ್ಷಿತಾ ಮೇಲೆ ಕಂಪ್ಲೇಂಟ್ ಮಾಡುವಂತದ್ದು. ನಾನೇ ರೇಗಿಸ್ತಿದ್ದೆ, ಅಣ್ಣ ತಂಗಿ ಅಮ್ಮ ಬರವಾರ ನಿಮ್ ತಂದೆ ಬರ್ತಾರೆ, ಎಲ್ಲ ಸೇರ್ಕೊಂಡು ಒಂದು ಫ್ಯಾಮಿಲಿ ಆಗ್ಬಿಡಿ ಅಂತ. ಅದೆಲ್ಲೋ ಅವ್ನಿಗೆ ಯಾವ್ದೋ ವಿಚಾರದಲ್ಲಿ ತುಂಬಾ ಫೇಕ್ ಅಂತ ಅನ್ಸಕ್ ಶುರು ಆಗಿದೆ ಮ್ಯಾಮ್. ಅದೇನಕ್ಕೆ ಅಂತ ಕರೆಕ್ಟಾಗಿ ಹೇಳಿಲ್ಲ ಅವರು. ಒಂದು ನಂದು ಯಾವ್ದೋ ಒಂದು ಬಜ್ಜಿ ವಿಚಾರ ಜಗಳ ಆಗಿರುತ್ತೆ, ಅವಾಗೇನೋ ಹೇಳೋಗಿ ಅವ್ರು ರಾಂಗ್ ಆಗಿ ಹೇಳಿರ್ತಾರೆ. ಅವ್ರು ಬಂದೇನೋ ಅಡುಗೆ ಮೇಲೆ ತುಂಬಾ ಮಾತಾಡ್ತಿರ್ತಾರೆ, ನಾನು ಆಚೆ ಹೋಗಿರ್ತೀನಿ ಅದೇನೋ ಒಂದು ಬಜ್ಜಿ ವಿಚಾರದಲ್ಲಿ. ಅದೇ ವಿಚಾರದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಅಮ್ಮ ಹೇಳ್ತಾರಂತೆ ಇಲ್ಲ ಹುಡುಗ ಸುದೀದ್ ಏನೋ ತಪ್ಪಿರಲಿಲ್ಲ, ರಕ್ಷಿತಾ ನಾಟಕ ಮಾಡೋದು ಅಂತ. ಅವತ್ತು ಬಂದು ಅವ್ರ ಹತ್ರ ಹತ್ಕೊಂಡು ಸಾರಿ ಕೇಳ್ಬಿಡ್ತಾರೆ. ಅಲ್ಲಿವರೆಗೂ ನನಗೂ ಧ್ರುವಂತನಿಗೂ ಹತ್ಕೊಂಡು ಉರಿತಾ ಇರ್ತದೆ ಬೆಂಕಿ. ಸರಿ ಆಯ್ತಪ್ಪ. ಕಾವ್ಯ ಶಗ ಮತ್ತೆ ಸ್ಪಂದನ ಅವರ ಆಟ ಹೇಗಿದೆ ಸರ್? ಹೇಗೆ ಆಟ ಆಡ್ತಿದ್ದಾರೆ? ಒಂದು ಗಿಲ್ಲಿ ಅವ್ರ ಇದರಿಂದಾನೇ ಕಾವ್ಯ ಒಂಚೂರು ಸ್ಟಾರ್ಟಿಂಗ್ ಇಂದ ಬಂದಿದ್ದು ಮ್ಯಾಮ್. ಇದು ಅನ್ಸುತ್ತೆ ಮನೆ ಒಳಗೆ, ಆಚೆ ಗೊತ್ತಿಲ್ಲ. ಅವ್ರಿಬ್ರು ಗಂಡ ಹೆಂಡತಿ, ಓಕೆನಾ? ಈ ವಾರ ನಿಮ್ಮ ಜಾಗದಲ್ಲಿ ಬೇರೆ ಯಾರು ಇರ್ಬೇಕಿತ್ತು ಅಂತ ನಿಮ್ಗೆ ಅನ್ಸುತ್ತೆ ಮ್ಯಾಮ್? ಅದೇ ನಾನು ಮೋಸ್ಟ್ಲಿ ಸೇಫ್ ಝೋನ್ಗೆ ಹೋಗಿದ್ರೆ ಅಭಿ ಅಥವಾ ಸ್ಪಂದನ ಬಂದಿರೋರು. ನನ್ನ ಪ್ರಕಾರ ಅಭಿ ಇಲ್ಲ ಸ್ಪಂದನ ಆಚೆ ಬಂದಿರ್ತಿದ್ರು ಅನ್ಸುತ್ತೆ. ನಿಮಗೆ ಈ ಹಿಂದೆ ಕೂಡ ಬಿಗ್ ಬಾಸ್ ಅವಕಾಶಗಳು ಬಂದಿತ್ತು, ಆದ್ರೆ ಸಿನಿಮಾ ಕಾರಣದಿಂದ ಹೋಗಕ್ ಆಗ್ಲಿಲ್ಲ. ಈ ಸಲ ಬಿಗ್ ಬಾಸ್ ಮನೆಗೆ ಹೋಗ್ತೀರಿ, ಆದ್ರೆ ಒಂದು ಸಮಸ್ಯೆಯಿಂದ ಬಿಗ್ ಬಾಸ್ ಮನೆಯಿಂದ ಎಲ್ಲರೂ ಹೊರಗಡೆ ಬರುವಂತೆ ಆಗತ್ತೆ. ಒಂದು ಥಿಯೇಟರ್ ಅಲ್ಲಿ ಇರ್ತೀರಿ, ಅವಾಗ ಮೈಂಡ್ ಅಲ್ಲಿ ಏನ್ ಓಡ್ತಿತ್ತು ಸರ್? ನೀ ಯಾವನು ಕೇಳಕ್ಕೆ